ವೇಗವಾಗಿ ನಾವು 1,000 ಸಬ್ಸ್ಕ್ರೈಬ್ಗಳನ್ನು ಹೇಗೆ ಮಾಡಿಕೊಳ್ಬೇಕು ಅಂತ. ಸೊ ನೋಡಿ, ಸಂಜೆ ಟೈಮ್ ವಿಡಿಯೋ ಅಪ್ಲೋಡ್ ಮಾಡಬೇಕು, ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು, ಶನಿವಾರಕ್ಕೊಮ್ಮೆ ಲೈವ್ ಸ್ಟ್ರೀಮ್ ಮಾಡಬೇಡಿ. ಈ ಥರ ಟಿಪ್ಸ್ಗಳನ್ನು ನಾನು ಹೇಳಿಕೊಡಲ್ಲ, ಏಕೆ ಅಂದರೆ ಇವೆಲ್ಲ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋದಲ್ಲಿ 3 ಯೂಸ್ಫುಲ್ ಆದ ಟಿಪ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಥರ್ಡ್ ಟಿಪ್ ಏನಿದೆಯಲ್ಲ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾರು ಕೂಡ ಈ ಒಂದು ಟಿಪ್ನ ಮಿಸ್ ಮಾಡ್ಕೋಬೇಡಿ. ನೋಡಿ ಸ್ನೇಹಿತರೆ, ಟಿಪ್ ನಂಬರ್ 1, ಸೇಮ್ ಕ್ಯಾಟಗರಿ ವಿಡಿಯೋಸ್. ಮಿಕ್ಸ್ ಕ್ಯಾಟಗರಿ ವಿಡಿಯೋಸ್ ಮಾಡಿದರೆ ಮಾನಿಟೈಸೇಷನ್ ಆನ್ ಆಗಲ್ಲ, ಖಂಡಿತ ಆಗುತ್ತೆ. ನೋಡಿ ಸ್ನೇಹಿತರೆ, ನೀವು ಸೇಮ್ ಕ್ಯಾಟಗರಿ ವಿಡಿಯೋಸ್ ಮಾಡುವುದರಿಂದ ನಿಮ್ಮ ಒಂದು ಯುನೀಕ್ ವ್ಯೂವರ್ಸ್ನ ಪಡೆದುಕೊಳ್ತೀರಾ. ನೋಡಿ ಸ್ನೇಹಿತರೆ, ನೀವು ಏನಿದ್ದೀರಲ್ಲ, ಈ ನನ್ನ ಚಾನಲ್ನ ಏಕೆ ಸಬ್ಸ್ಕ್ರೈಬ್ ಮಾಡ್ತೀರಾ? ನಾನು ಯೂಟ್ಯೂಬ್ ಬಗ್ಗೆ ಟಿಪ್ಸನ್ನು ಕೊಡ್ತೀನಿ ಅಂತ. ಆದರೆ ನಾಳೆ ನಾನು ಕುಕಿಂಗ್ ಬಗ್ಗೆ ವಿಡಿಯೋಸ್ ಮಾಡಿದರೆ ನನ್ನ ಚಾನಲ್ನ ನೀವು ನೋಡ್ತೀರಾ? ಖಂಡಿತ ಇಲ್ಲ. ಅದ್ರ ಪಾಲ್ದು ಅನ್ಸಬ್ಸ್ಕ್ರೈಬ್ ಮಾಡಿ ಹೋಗ್ತೀರಾ. ಆದ್ದರಿಂದ ನಿಮ್ಮ ಒಂದು ಸಬ್ಸ್ಕ್ರೈಬರ್ ಕೂಡ ಇದೇ ರೀತಿ ಮಾಡ್ಬೋದು. ನಿಮ್ಮ ಒಂದು ಚಾನಲನ್ನು ನಿಮ್ಮ ಒಂದು ಚಾನಲನ್ನು ಅನ್ಸಬ್ಸ್ಕ್ರೈಬ್ ಮಾಡುವ ಭಾಳ ಚಾನ್ಸಸ್ ಇರುತ್ತೆ, ಅಂದರೆ ಹೈ ಚಾನ್ಸಸ್ ಇರುತ್ತೆ. ಟಿಪ್ ನಂಬರ್ 2, ಅಟ್ರಾಕ್ಟಿವ್ ವಿಡಿಯೋ ಟೈಟ್ಲ್. ನೋಡಿ ಸ್ನೇಹಿತರೆ, ನಿಮ್ಮ ಒಂದು ವಿಡಿಯೋ ಟೈಟ್ಲ್ನ ಅಟ್ರಾಕ್ಟಿವ್ ಆಗಿ ಕೊಡಬೇಕು. ಯಾವ ರೀತಿ ಅಂದರೆ, ನಾನು ಈಗ ಒಂದು ವಿಡಿಯೋ ಮಾಡಿದ್ದೇನೆ, ಹೌ ಟು ಕ್ರಿಯೇಟ್ ಥಂಬ್ನೇಲ್. ನಾನು ಈಗ ಹೌ ಟು ಕ್ರಿಯೇಟ್ ಥಂಬ್ನೇಲ್ ಅಂತ ಟೈಟ್ಲ್ ಕೊಟ್ಟರೆ ಇದು ನಾರ್ಮಲ್ ಆಗುತ್ತೆ. ಇದ್ರ ಪಾಲ್ದು ಏನು ಅಟ್ರಾಕ್ಟಿವ್ ಆಗಿ ಯಾವ ಥರ ಕೊಡಬೇಕು ಅಂದರೆ, ಹೌ ಟು ಕ್ರಿಯೇಟ್ ಐ ಕ್ಯಾಚಿಂಗ್ ಥಂಬ್ನೇಲ್ಸ್. ಈ ಥರ ಒಂದು ನಿಮ್ಮ ಒಂದು ವಿಡಿಯೋಗೆ ಅಟ್ರಾಕ್ಟಿವ್ ಆಗಿರುವ ಥಂಬ್ನೇಲ್ನ ಕೊಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಸ್ನೇಹಿತರೆ, ನೀವು ವೀಕ್ಷಕರ ಜಾಗದಲ್ಲಿ ನಿಂತು ಯೋಚನೆ ಮಾಡಬೇಕು. ನೀವು ಕೊಡ್ತಾ ಇದ್ದೀರಲ್ಲ ಆ ಒಂದು ಟೈಟ್ಲ್, ಹೌ ಟು ಕ್ರಿಯೇಟ್ ಥಂಬ್ನೇಲ್, ಈ ಥರ ಒಂದು ಟೈಟ್ಲ್ ವಿಡಿಯೋ ಬಂದರೆ ನಾನು ನೋಡ್ತೀನಾ? ಇಲ್ಲ. ನೋಡ್ತೀರಾ ಇಲ್ವಾ ಅಂತ ನಿಮಗೆ ಬಿಟ್ಟಿದ್ದು. ಆದರೆ ನಿಮ್ಮ ಒಂದು ಯಾವುದೇ ಯೋಚನೆ ಬರುತ್ತೆ, ವೀಕ್ಷಕರಿಗೆ ಇಷ್ಟವಾಗುವಂತೆ ಅಟ್ರಾಕ್ಟಿವ್ ಆಗಿರುವ ಟೈಟ್ಲ್ನ ನೀವು ಕೊಡಬೇಕಾಗುತ್ತೆ. ಇದು ಟಿಪ್ ನಂಬರ್ 2 ಆಗಿರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಟಿಪ್ ನಂಬರ್ 3, ಟೈಟ್ಲ್ ರಿಲೇಟೆಡ್ ಕೀವರ್ಡ್ಸ್. ನೋಡಿ ಸ್ನೇಹಿತರೆ, ಈ ಒಂದು ಟಿಪ್ ನಾವು ಮೊದಲೇ ಹೇಳಿದ್ದೆ. ಏನಪ್ಪ ಅಂದರೆ, ಥರ್ಡ್ ಟಿಪ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಹೌದು ಸ್ನೇಹಿತರೆ, ಈ ಒಂದು ಟಿಪ್ ವೆರಿ ಇಂಪಾರ್ಟೆಂಟ್. ಏಕೆಂದರೆ ನೋಡಿ, ನಿಮ್ಮ ಒಂದು ಟೈಟ್ಲ್ ಏನಿರುತ್ತಲ್ಲ ಅದರ ರಿಲೇಟೆಡ್ ಆಗಿ ಕೀವರ್ಡ್ಸ್ನ ಕೊಡಬೇಕು. ಯಾವ ರೀತಿ ಅಂದರೆ, ನೋಡಿ ಸ್ನೇಹಿತರೆ, ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ನಾನು ಈಗ ಒಂದು ವಿಡಿಯೋ ಕ್ರಿಯೇಟ್ ಮಾಡಿದ್ದೇನೆ, ಯಾವುದಪ್ಪ ಅಪ್ಲೋಡ್ ಮಾಡಿದ್ದೇನೆ. ಅದಕ್ಕೆ ಯಾವ ರೀತಿ ಕೀವರ್ಡ್ಸ್ ಕೊಡಬೇಕು ಅಂದರೆ, ನಾನು ಈಗ ಹೌ ಟು ಕ್ರಿಯೇಟ್ ಥಂಬ್ನೇಲ್ ಈ ಒಂದು ವಿಡಿಯೋ ಮಾಡಿದ್ದೇನೆ. ಹೌ ಟು ಕ್ರಿಯೇಟ್ ಥಂಬ್ನೇಲ್ ಇದನ್ನು ಟೈಟ್ಲ್ ಕೊಟ್ಟಿದ್ದೇನೆ. ಈ ಒಂದು ಏನು ಟೈಟ್ಲ್ ಕೊಟ್ಟಿರ್ತೀರಲ್ಲ, ಇದನ್ನು ಹೋಗಿ ಯೂಟ್ಯೂಬ್ ಸರ್ಚ್ ಮೇಲೆ ಸರ್ಚ್ ಮಾಡಬೇಕಾಗುತ್ತೆ, ಹೌ ಟು ಕ್ರಿಯೇಟ್ ಥಂಬ್ನೇಲ್ ಅಂತ. ಅಲ್ಲಿ ಯಾವ ರೀತಿಯ ಬಂದಿರುತ್ತೆ ನೋಡಿ ಸ್ನೇಹಿತರೆ. ಹೌ ಟು ಕ್ರಿಯೇಟ್ ಥಂಬ್ನೇಲ್ ಇನ್ ಕನ್ನಡ, ಹೌ ಟು ಕ್ರಿಯೇಟ್ ಥಂಬ್ನೇಲ್ ಇನ್ ಮೊಬೈಲ್, ಹೌ ಟು ಕ್ರಿಯೇಟ್ ಥಂಬ್ನೇಲ್ ಇನ್ ಕಂಪ್ಯೂಟರ್, ಹೌ ಟು ಕ್ರಿಯೇಟ್ ಥಂಬ್ನೇಲ್ ಇನ್ ಪಿಕ್ಸಾರ್ಟ್. ಈ ರೀತಿ ಬಂದಿರುತ್ತಲ್ಲ, ಇವನ್ನೆಲ್ಲ ಕಾಪಿ ಮಾಡಿಕೊಂಡು ನಿಮ್ಮ ಒಂದು ಕೀವರ್ಡ್ಸ್ನಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಈ ರೀತಿಯಾದ ಕೀವರ್ಡ್ಸ್ನ ಕೊಟ್ಟರೆ ನಿಮ್ಮ ಒಂದು ವಿಡಿಯೋ ರ್ಯಾಂಕ್ನಲ್ಲಿ ಹೋಗುತ್ತೆ ಸ್ನೇಹಿತರೆ. ಈ ಒಂದು ಮಾಹಿತಿ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡಿ. ತಪ್ಪದೇ ಕೂಡ ನನ್ನ ಒಂದು ಚಾನಲಲ್ಲಿ ನನ್ನ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಏಕೆ ಅಂದರೆ ನಾನು ಇಂಪ್ರೂವ್ ಮಾಡ್ಕೋಬೇಕಲ್ವ. ಇದೇ ರೀತಿ ನಿಮ್ಮ ಒಂದು ವ್ಯೂವರ್ಸ್ಗೆ ಕೇಳಿ. ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ.